ಸೊ ಹಾಯ್ ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5ನೇ T20 ಪಂದ್ಯ ಇವತ್ತು ವಾಂಖೇಡೆ ಸ್ಟೇಡಿಯಂನಲ್ಲಿ ಆದರೆ ನಡೀತಾ ಇದೆ ಅಂತ ಹೇಳ್ಬೋದು, ಮುಂಬೈನಲ್ಲಿ. ಹಾಗಾದ್ರೆ ಪಿಚ್ ರಿಪೋರ್ಟ್ ಯಾವ ತರ ಇದೆ ಮತ್ತು ನಮ್ಮ ಟೀಮ್ ಇಂಡಿಯಾದಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಿರ್ಬೋದು, ಆಲ್ಮೋಸ್ಟ್ ಆಲ್ ಆಗಿ ಈ T20 ಸೀರೀಸ್ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾ 4ನೇ T20 ಪಂದ್ಯದಲ್ಲೇ ಗೆದ್ದ ಅಂತಾನೆ ಹೇಳ್ಬೋದು. ಗೆದ್ದಿರೋ ಕಾರಣದಿಂದಾಗಿ ಈ ಮ್ಯಾಚ್ ಬಂದ್ಬಿಟ್ಟು ಅಷ್ಟೇನು ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳ್ಬೋದು ನಮ್ಮ ಭಾರತ ತಂಡಕ್ಕೆ. ಇಂಗ್ಲೆಂಡ್ ಅವ್ರಿಗೆ ಇದು ಗೆಲ್ಲಬೇಕಾದಂಥ ಪಂದ್ಯ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ 4/1 ಅಂತಂದ್ರೆ ಅವರಿಗೆ ಸ್ವಲ್ಪ ಮರ್ಯಾದೆನೇ ಇರಲಾರ್ದಂಗೆ ಆಗುತ್ತೆ. ಆ ಕಾರಣದಿಂದಾಗಿ ಅವ್ರು ಗೆಲ್ಲೇಬೇಕು. 3/2 ಆದರೆ ಅವ್ರಿಗೂ ಸ್ವಲ್ಪ ಇಲ್ಲ ಗುರು ಏನೋ ಮಿಸ್ಟೇಕ್ ಆಗಿತ್ತು, ಆ ಕಾರಣದಿಂದಾಗಿ ಸೋತಿದ್ವಿ ನಾವು ಸೀರೀಸ್ನ ಅಂತಂದು ಸ್ವಲ್ಪ ಅವ್ರಿಗೂ ಕೂಡ ಹೇಳ್ಕೊಕ್ಕಾದ್ರೆ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ 2ನೇ T20 ಪಂದ್ಯ 4ನೇ T20 ಪಂದ್ಯ ಬಂದ್ಬಿಟ್ಟು ಇಂಗ್ಲೆಂಡ್ನವರೇ ಗೆಲ್ಲಬೇಕಾಗಿತ್ತು. ಅವ್ರ ಕೈಯಿಂದನೇ ಬಿಟ್ಕೊಟ್ಟಂಥ ಮ್ಯಾಚ್ ಅಂತಲೇ ಹೇಳ್ಬೋದು. ಅವ್ರು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ರು ಅಂತಂದ್ರೆ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇಂಗ್ಲೆಂಡ್ ಅಂತ ಅಂದ್ರೆ ಇಂಗ್ಲೆಂಡ್ ತಂಡದಂತ ಆಟಗಾರ ಪರ್ಫಾರ್ಮ್ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾದಲ್ಲಿ ಆ ಥರ ಕನ್ವಿನ್ಸ್ ಆಗಿ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಡಿಫೆಂಡ್ ಆಗಿರೋದು ಯಾರ ಮೇಲೆ ಆದರೆ ವರುಣ್ ಚಕ್ರವರ್ತಿ ಮೇಲೆ ಡಿಫೆಂಡ್ ಆದರೆ, ಒಂದೊಂದು ಮ್ಯಾಚ್ ಒಬ್ಬೊಬ್ರು ಪ್ಲೇಯರ್ ಮೇಲೆ ಆದರೆ ಡಿಫೆಂಡ್ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ. ಒಂದು ಮ್ಯಾಚ್ ತಿಲಕ್ ವರ್ಮಾ ಗೆಲ್ಸಿದ್ರೆ, ಒಂದು ಮ್ಯಾಚ್ ವರುಣ್ ಚಕ್ರವರ್ತಿ ಗೆಲ್ಸಾರ ಅಂತಲೇ ಹೇಳ್ಬೋದು. ಇನ್ನೊಂದು ಮ್ಯಾಚ್ ಬಂದ್ಬಿಟ್ಟು ಇದನ್ನು ಕೂಡ ಆಲ್ಔಟ್ ಆಗೋದ 4ನೇ T20 ಪಂದ್ಯ ಕೂಡ ನಮ್ಮ ಟೀಮ್ ಇಂಡಿಯಾ ಲೋ ಸ್ಕೋರಲ್ಲಿ ಆಲ್ಔಟ್ ಆಗೋ ಚಾನ್ಸಸ್ ಆದರೆ ಇತ್ತು. ಆವಾಗ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಅವರು ನಿಂತ್ಕೊಂಡು ಗೆಲ್ಸಿರೋ ಮ್ಯಾಚ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾದಲ್ಲಿ ಅಂತ ಕನ್ವಿನ್ಸಿಂಗ್ ಏನು ಕಾಣಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಸಂಜು ಸ್ಯಾಮ್ಸನ್ ಅಂತೂ ಓವರ್ ಥಿಂಕಿಂಗ್ ಆದ್ರೆ ಮಾಡ್ತಾ ಇದ್ದಾರೆ ಮತ್ತು ಫುಲ್ ಶಾಟ್ ಹೊಡಿಯೋಕೆ ಹೋಗಿ ಔಟ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. 4ಕ್ಕೆ 4 T20 ಪಂದ್ಯದಲ್ಲಿ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರು ಓವರ್ ಥಿಂಕಿಂಗ್ ಮಾಡಿ ಫುಲ್ ಶಾಟ್ ಹೊಡಿಯೋಕೆ ಹೋಗಿ ಔಟ್ ಆಗಿದ್ದಾರೆ. ಇನ್ನು ಸೂರ್ಯಗೆ ಬಂತು ಅಂತಂದ್ರೆ ಸೂರ್ಯ ಅವ್ರು ಏನ್ ಆಡ್ತಿದಾರೋ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸೌತ್ ಆಫ್ರಿಕಾದಲ್ಲಿ ನಡೆದಂತ 3 T20 ಪಂದ್ಯ ಮತ್ತು ಇಲ್ಲಿ ಇವರು ಇಂಗ್ಲೆಂಡ್ ಅವ್ರ ಜೊತೆ ಆಡಿದಂತ 4 T20 ಪಂದ್ಯ, ಇನ್ನು ಟೋಟಲ್ ಆಗಿ 7 T20 ಪಂದ್ಯದ ಸ್ಟಾರ್ಸ್ ಎಲ್ಲ ನೋಡೋದಾದ್ರೆ ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಸೂರ್ಯಕುಮಾರ್ ಯಾದವ್ ಯಾವುದೋ ಒಂದು ಬಿಗ್ ಸ್ಕೋರ್ ಹೊಡೆದಿನಂತ ಹೇಳಕ್ಕೂ ಕೂಡ ಅವ್ರಿಗೆ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಕ್ಯಾಪ್ಟನ್ಸಿಯಲ್ಲಿ ಲಕ್ ಇದೆ, ಅದೊಂದು ಬಿಟ್ಟರೆ ಅವ್ರು ಬ್ಯಾಟಿಂಗಲ್ಲಿ ಅಂಥ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಬಿಗ್ ಸ್ಕೋರ್ ಕೂಡ ಅಂಥದ್ದೇನು ಕಲೆ ಹಾಕಿಲ್ಲ ಸೂರ್ಯ ಅವರು ಕೂಡ ಅಷ್ಟೊಂದೇನು ಕನ್ವಿನ್ಸ್ ಆಗಿ ಕಾಣ್ತಾ ಇಲ್ಲ ಮತ್ತು ಒಂದೆರಡು ಶಾಟ್ ಹೊಡಿತಾರೆ, ನೆಕ್ಸ್ಟ್ ಬಾಲ್ ಹೆಂಗ್ ಔಟ್ ಆಗ್ತಾರೆ ಅವ್ರಿಗೆ ಗೊತ್ತಿಲ್ಲ. ಆ ಥರ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು, ಕೇರ್ಲೆಸ್ ಆಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೂರ್ಯ ಅವರು. ಇನ್ನು ಸೂರ್ಯ ಸಂಜು ಸ್ಯಾಮ್ಸನ್ ವಿಚಾರಕ್ಕೆ ಬಂತು ಅಂತಂದ್ರೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ತಿಲಕ್ ವರ್ಮಾ ಕೂಡ ಒಂದೇ ಒಂದು ಇನ್ನಿಂಗ್ಸ್ ಆಡಿದ್ರು, ಅದು ಬಿಟ್ಟರೆ ಅವರು ಕೂಡ ಆಡಲೇ ಇಲ್ಲ ಅಂತಾನೆ ಹೇಳ್ಬೋದು. ತಿಲಕ್ ವರ್ಮಾ ಕೂಡ ತಮ್ಮ ಯಾವ ತರ ಬರುತ್ತೆ ಆ ತರ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸ್ವಲ್ಪ ನೋಡ್ಕೊಂಡು ಆಡ್ತಾ ಇಲ್ಲ ಮತ್ತು ಒಂದೇ ಒಂದು ಮ್ಯಾಚ್ ಬಿಟ್ರೆ ಅವರು ಕೂಡ ಅಷ್ಟೊಂದೇನು ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಏನೂ ಮಾಡಿಲ್ಲ. ಇನ್ನು ಅಭಿಷೇಕ್ ವಿಚಾರಕ್ಕೆ ಬಂತು ಅಂತಂದ್ರೆ, ಅಭಿಷೇಕ್ ಶರ್ಮಾ ಎಲ್ಲರಿಗೂ ಗೊತ್ತಿದೆ, ಅವ್ರು ಅಗ್ರೆಸಿವ್ ಆಡ್ತಾರೆ, ಅಗ್ರೆಸಿವ್ನೆಸ್ ಅವ್ರದ್ದು ಸ್ಟ್ರೆಂತ್ ಅಂತ ಎಲ್ಲರಿಗೂ ಗೊತ್ತಾಯಿದೆ. ಆ ಕಾರಣದಿಂದಾಗಿ ಅವರು ಕೂಡ ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತಿಲ್ಲ, ಸಖತ್ತಾಗಿ ಆಡಿದ್ದಾರೆ. ಪವರ್ ಪ್ಲೇನಲ್ಲಿ ಏನು ಇಂಪ್ಯಾಕ್ಟ್ ಮಾಡ್ಬೇಕು ಅದನ್ನೆಲ್ಲ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ರಿಂಕು ಸಿಂಗ್ ಬಂತು ಅಂತಂದ್ರೆ, ರಿಂಕು ಸಿಂಗ್ ಬಂದ್ಬಿಟ್ಟು 2 T20 ಪಂದ್ಯಗಳಷ್ಟೇ ಆಡಿದ್ದಾರೆ, ಅವರು ಅಂತ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಮತ್ತು ಅಂದ್ರೆ 4ನೇ T20 ಪಂದ್ಯದಲ್ಲಿ ಸಖತ್ತಾಗಿ ಆಡಿದ್ರು, ಅದಂತೂ ಹೇಳ್ಕೊಳ್ಬೇಕಂತ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಆಲ್ಔಟ್ ಆಗೋ ಪೊಸಿಷನ್ ಅಲ್ಲಿ ಇತ್ತು, ಆವಾಗ ವಿಕೆಟ್ನೆಲ್ಲ ನಿಂದಿರಿಸಿ ಸಖತ್ತಾಗಿ ಆಡಿದ್ರು ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಪವರ್ ಪ್ಲೇನಲ್ಲೇ ಬಂದು ಅವರು ಆ ಥರ ಆಡಿದ್ದು ಸ್ವಲ್ಪ ನಮ್ಮ ಟೀಮ್ ಇಂಡಿಯಾಗಾದ್ರೆ ಹೆಲ್ಪ್ ಆಯಿತು. ಇನ್ನು ಹಾರ್ದಿಕ್ ಪಾಂಡ್ಯ ಬಂತು ಅಂತಂದ್ರೆ, ಹಾರ್ದಿಕ್ ಪಾಂಡ್ಯ ಅವರು ಬ್ಯಾಟಿಂಗ್ ಆಲ್ರೌಂಡರ್ ಆಗಿರೋ ಕಾರಣದಿಂದಾಗಿ ಅವರು ಏನು ಕೆಲಸ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಬೌಲಿಂಗ್ನಲ್ಲಿ ಇಂಪ್ಯಾಕ್ಟ್ ಮಾಡಿದರೆ ಬ್ಯಾಟಿಂಗ್ನಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ. ಅವರು ಏನಾದರೂ ಒಂದು ಕರ್ತವ್ಯ ಮಾಡ್ತಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಕನ್ವಿನ್ಸ್ ಆಗಿ ಅಷ್ಟೊಂದು ಪ್ಲೇಯರ್ಸ್ ಏನು ಕನ್ವಿನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ವರುಣ್ ಚಕ್ರವರ್ತಿ ಬಾಲಿಂಗ್ನಲ್ಲಿ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ ಇರ್ಲಿಕ್ಕಪ್ಪ ಅಂತಂದರೆ ಇವರು ಅಕ್ಷರ್ ಪಟೇಲ್ ಮತ್ತು ರವಿ ಬಿಷ್ಣೋಯ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ವರುಣ್ ಚಕ್ರವರ್ತಿ ಯಾವಾಗ ವಿಕೆಟ್ಸ್ ತೆಗೆದುಕೊಡ್ತಾರೆ ಆವಾಗ ನೆಕ್ಸ್ಟ್ ಬಂದಂಥ ವರುಣ್ ಚಕ್ರವರ್ತಿ ಅಕ್ಷರ್ ಪಟೇಲ್ ಅವರು ಅವ್ರ ಮೇಲೆ ಪ್ರೆಷರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಈ ಮ್ಯಾಚ್ ಬಂದ್ಬಿಟ್ಟು ವರುಣ್ ಚಕ್ರವರ್ತಿಗೆ ಬಂದ್ಬಿಟ್ಟು ರೆಸ್ಟ್ ಕೊಟ್ಟು ಇವರಿಬ್ಬರನ್ನ ತಗೊಂಡೋಗಿ ಆಡಿದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಗೊತ್ತಾಗುತ್ತೆ ನಮ್ಮ ಟೀಮ್ ಇಂಡಿಯಾದ ವರುಣ್ ಚಕ್ರವರ್ತಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾದಲ್ಲಿ ಆಡಲಿಲ್ಲ ಅಂತಂದರೆ ಇಂಜುರಿ ಏನಾದರೂ ಆದರೆ ಆವಾಗ ನಮ್ಮ ಟೀಮ್ ಇಂಡಿಯಾ ಯಾವ ಥರ ಸ್ಪಿನ್ ಬೌಲಿಂಗ್ ಅಟ್ಯಾಕ್ ಮಾಡುತ್ತೆ ಅಂತ ಸ್ವಲ್ಪ ನಮಗೂ ಕೂಡ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಅದೊಂದು ಎಕ್ಸ್ಪೆರಿಮೆಂಟ್ ಮಾಡೋ ಚಾನ್ಸಸ್ ಆದರೆ ಇದೆ.
ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ಬೌಲಿಂಗ್ನಲ್ಲಿ ಅದೇ ಹೇಳಿದ್ನಲ್ಲ, ಇವರು 3 ಪೇಸರ್ಸ್ನ ಅಂದರೆ ಇಟ್ಕೊಂಡು ಹೋಗೋ ಚಾನ್ಸಸ್ ಆದರೆ ಇದೆ. ಯಾಕಂತಂದರೆ ವಾಂಖೇಡೆ ಸ್ಟೇಡಿಯಂ ಬಂದುಬಿಟ್ಟು ಪೇಸರ್ಸ್ಗೆ ಸ್ವಲ್ಪ ಹೆಲ್ಪ್ ಇರೋ ಕಾರಣದಿಂದಾಗಿ ಅಲ್ಲಿ ಬಂದುಬಿಟ್ಟು ಮೊಹಮ್ಮದ್ ಶಮಿ, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ 3 ಜನನೂ ಕೂಡ ಇಟ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಒಂದೇನಂತಂದರೆ ನಮ್ಮ ಟೀಮ್ ಇಂಡಿಯಾ ಬಂದುಬಿಟ್ಟು ಇಲ್ಲಿ ವರುಣ್ ಚಕ್ರವರ್ತಿಗೆ ರೆಸ್ಟ್ ಕೊಡೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮೋಸ್ಟ್ ಕನ್ವಿನ್ಸ್ ಆಗಿ ಮತ್ತು ಇವರು ಇಂಪ್ಯಾಕ್ಟ್ ಇಂಗ್ಲೆಂಡ್ ಟೀಮಿನ ಮೇಲೆ ಇಂಪ್ಯಾಕ್ಟ್ ಬೀರಿದ್ದೆ ಇವರು ಅಂತಲೇ ಹೇಳ್ಬೋದು, ವರುಣ್ ಚಕ್ರವರ್ತಿ. ಆ ಕಾರಣದಿಂದಾಗಿ ಇವರಿಗೆ ರೆಸ್ಟ್ ಕೊಡೋ ಚಾನ್ಸಸ್ ಆದರೆ ಇದೆ. ಇನ್ನು ಇಂಗ್ಲೆಂಡ್ ಟೀಮ್ನ ವಿಚಾರಕ್ಕೆ ಬಂತು ಅಂತಂದ್ರೆ ಇಂಗ್ಲೆಂಡ್ನ ಟೀಮ್ನಲ್ಲಿ ಆಡಿದಂಥ ಎಲ್ಲ ಪ್ಲೇಯರ್ಸ್ಗೂ ಕೂಡ ಕನ್ವಿನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ತಮ್ಮ ಸ್ಟ್ರೆಂತ್ ಏನಂತ ಒಂದೊಂದು ಮ್ಯಾಚಲ್ಲಿ ಪ್ರೂವ್ ಆದರೆ ಮಾಡ್ಕೊಂಡಿದ್ದಾರೆ. ಆದರೆ ಅವರು ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ ಅವರು ಸ್ವಲ್ಪ ವಿಕೆಟ್ ನಿಂದ್ರಿಸುವಲ್ಲಿ ಮತ್ತು ಬೌಲಿಂಗ್ನಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅದೇ ಪೇಸ್ನ ಇಟ್ಕೊಂಡು ಹೋಗ್ತಾ ಇಲ್ಲ. ಒಂದು ಮ್ಯಾಚ್ ವುಡ್ನ ಆಡಿಸಿದ್ರೆ ಒಂದು ಮ್ಯಾಚ್ ಬಂದುಬಿಟ್ಟು ಇವರು ಮೊಹಮ್ಮದ್ ಅವ್ರನ್ನ ಆಡಿಸ್ತಾರೆ, ಇನ್ನೊಂದು ಮ್ಯಾಚ್ ಓವರ್ಟನ್ ಅವ್ರನ್ನ ಆಡಿಸಿದ್ರೆ ಈ ಥರ ಪೇಸ್ನಲ್ಲಿ ಬಂದುಬಿಟ್ಟು ಅವರು ಚೇಂಜಸ್ ಆದರೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮೇನ್ ಬಂದುಬಿಟ್ಟು ಅವರು ಅಂದರೆ ಇವರು ಬಲನೇ ಅಂದರೆ ಇಂಗ್ಲೆಂಡ್ ತಂಡಕ್ಕೆ ಮೇನ್ ಬಿಗ್ ಬಲ ಅಂತಂದರೆ ಅದು ಪೇಸ್ ಅಂತಲೇ ಹೇಳ್ಬೋದು. ಸ್ಪಿನ್ನರ್ ಇಂಗ್ಲೆಂಡ್ ಟೀಮ್ನಲ್ಲಿ ಸ್ಪಿನ್ನಿಂಗ್ ಅಂತ ಹೇಳ್ಕೊಳ್ಳೋಂಥ ಸ್ಪಿನ್ನಿಂಗ್ ಏನೂ ಇಲ್ಲ. ಆದಿಲ್ ರಶೀದ್ ಬಿಟ್ಟರೆ ಅವ್ರ ಕಡೆಗೆ ಅಂಥ ಸ್ಪಿನ್ನರ್ಸ್ ಯಾರು ಇಲ್ಲ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಮೇನ್ ಸ್ಪೇಸರ್ಸ್ ಮೇಲೆ ಅವರು ಡಿಫೆಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಅವರು ಚೇಂಜಸ್ ಮಾಡೋದು ದೊಡ್ಡ ತಪ್ಪಾಗುತ್ತೆ. ಮತ್ತು ಇನ್ನೊಂದೇನಂತಂದರೆ ಒಂದು ಮ್ಯಾಚಲ್ಲಿ ಬಟ್ಲರ್ ಅವರು ಸಖತ್ತಾಗಿ ಆಡಿದರೆ ಇನ್ನೊಂದು ಮ್ಯಾಚಲ್ಲಿ ಸಾಲ್ಟ್ ಅವರು ಕೂಡ ಅದೇ ಥರ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಗ್ರೌಂಡ್ನಲ್ಲಿ ಜಾಸ್ತಿ ಬಾಲ್ಸ್ ಎಲ್ಲ ತಿಂದಿದ್ದಾರೆ ಮತ್ತು ಆ ಕಾರಣದಿಂದಾಗಿ ಅವರು ಕೂಡ ಸೆಟ್ಲ್ ಆಗಿರೋ ಥರನೇ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂತು ಅಂತಂದರೆ ಇವರು ಬೆನ್ ಡಕೆಟ್ ಕೂಡ 1-2 ಮ್ಯಾಚ್ ಚೆನ್ನಾಗಿ ಆಡಲಿಲ್ಲ. ಆದರೆ ನೆಕ್ಸ್ಟ್ 2 ಮ್ಯಾಚ್ ಕೂಡ ಸಖತ್ತಾಗಿ ಆಡಿದ್ರು ಡಕೆಟ್ ಅವರು. ಲಿವಿಂಗ್ ಸ್ಟೋನ್ ಒಂದು ಮ್ಯಾಚಲ್ಲಿ ಪ್ರೂವ್ ಮಾಡಿಕೊಂಡ್ರೆ ಮತ್ತು ಹ್ಯಾರಿ ಬ್ರೂಕ್ ಅವರು 4ನೇ T20 ಪಂದ್ಯದಲ್ಲಿ ಆದರೆ ಪ್ರೂವ್ ಮಾಡಿಕೊಂಡ್ರೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇನಂತಂದರೆ 4ನೇ T20 ಪಂದ್ಯ ಬಂದುಬಿಟ್ಟು ವರುಣ್ ಚಕ್ರವರ್ತಿ ಏನಾದರೂ ಹ್ಯಾರಿ ಬ್ರೂಕ್ ಅವರ ವಿಕೆಟ್ ಏನಾದರೂ ತೆಗೆದೇ ಹೋಗಿದ್ದಿದ್ರೆ ಪಕ್ಕ ಬಂದುಬಿಟ್ಟು ಹ್ಯಾರಿ ಬ್ರೂಕ್ ಅವರು ಆ ಮ್ಯಾಚ್ ಗೆಲ್ಲಿಸೋ ಚಾನ್ಸಸ್ ಆದರೆ ಇತ್ತು. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಇಂಗ್ಲೆಂಡ್ ತಂಡದಲ್ಲಿ ಎಲ್ಲ ಕನ್ವಿನ್ಸ್ ಆಗಿ ಕಾಣ್ತಾ ಇದ್ದಾರೆ ಮತ್ತು ಸ್ವಲ್ಪ ಒಗ್ಗಟ್ಟಿನ ಥರ ಆಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು, 4ನೇ T20 ಪಂದ್ಯದಲ್ಲೇ ಬಂದುಬಿಟ್ಟು ಪವರ್ ಪ್ಲೇನಲ್ಲೇ ಬಂದುಬಿಟ್ಟು 62 ರನ್ ಆದರೆ ಹೊಡಿತಾರೆ. ಆದರೆ ನೆಕ್ಸ್ಟ್ ಬಂದುಬಿಟ್ಟು ಯಾವ ಥರ ಆಲ್ಔಟ್ ಆದ್ರು ಅಂತ ಗೊತ್ತೇ ಇದೆ. ಆ ಕಾರಣದಿಂದಾಗಿ ಅವರು ಸ್ವಲ್ಪ ವಿಕೆಟ್ ನಿಂದ್ರಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಪಿಚ್ ರಿಪೋರ್ಟ್ ಕಡೆಗೆ ಬರೋದಾದರೆ ಇವತ್ತಿನ ಪಿಚ್ ರಿಪೋರ್ಟ್ ಬಂದುಬಿಟ್ಟು ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಆದರೆ ನಡೀತಾ ಇದೆ. ಇಲ್ಲಿ ಎಲ್ಲರಿಗೂ ಗೊತ್ತಾಯಿದೆ ಬಿಗ್ ಸ್ಕೋರ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಹೈಯೆಸ್ಟ್ ಟೋಟಲ್ ಬಂದುಬಿಟ್ಟು 240 ಆದರೆ ಇದೆ. ಫಸ್ಟ್ ಇನ್ನಿಂಗ್ಸ್ ಆವ್ರೇಜ್ ಸ್ಕೋರ್ ಬಂದುಬಿಟ್ಟು 173 ಆದರೆ ಸೆಕೆಂಡ್ ಬ್ಯಾಟಿಂಗ್ ಆವ್ರೇಜ್ ಸ್ಕೋರ್ ಬಂದುಬಿಟ್ಟು 183. ಆ ಕಾರಣದಿಂದಾಗಿ ಇಲ್ಲಿ ಯಾರು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾರೆ ಅವರಾದರೆ ಗೆಲ್ಲುವ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಡ್ಯೂ ಕೂಡ ಬರೋ ಚಾನ್ಸಸ್ ಆದರೆ ಇದೆ. ಆ ಕಾರಣದಿಂದಾಗಿ ಸೆಕೆಂಡ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವರಾದರೆ ಗೆಲ್ಲೋ ಚಾನ್ಸಸ್ ಆದರೆ ಇದೆ. ನನ್ನ ಪ್ರಕಾರ ಈ ಮ್ಯಾಚ್ ಬಂದುಬಿಟ್ಟು ಇಂಗ್ಲೆಂಡ್ ಅವರು ಹೊಡೆಯೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಮ್ಯಾಚ್ ಬಂದುಬಿಟ್ಟು ಅವರಿಗೆ ಕ್ರೂಷಿಯಲ್. ಆ ಕಾರಣದಿಂದಾಗಿ ಅವ್ರು ಗೆಲ್ಲೋ ಚಾನ್ಸಸ್ ಆದರೆ ಇದೆ. ನಮ್ಮ ಟೀಮ್ ಇಂಡಿಯಾಗೆ ಇದೇನು ಅಂತ ಇಂಪ್ಯಾಕ್ಟ್ ಏನು ಮಾಡಲ್ಲ ಅಂತಲೇ ಹೇಳ್ಬೋದು ಈ ಮ್ಯಾಚ್. ಇನ್ನು ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆರಲ್ಲಿ ಇಟ್ಕೊಳ್ಳಿ.